प्रभु मंगलम अरिहंत मंगलम सिद्ध प्रभु मंगलम साधु जीवन मंगलम जिनधर्म मंगलम साधु जीवन मंगलम जिनधर्म मंगलम अरिहंत उत्तम सिद्ध प्रभु उत्तम साधु जीवन उत्तम जिन धर्म उत्तम अरिहंत शरणं सिद्ध प्रभु शरणं साधु जीवन शरणं जिन धर्म शरणं साधु जीवन शरणं जिन धर्म शरणं जय हो। जय हो। आदिनाथ भगवान की जय हो। भगवान जय हो। आचार्य भगवान कुंद भगवान जय हो। संत शिरोमणि समाज सम्राट आचार्य गुरुदेव परमोपकारी विद्यासागर मुनि महाराज की जय। परम पूज्य आचार्य गुरुदेव अर्जुन सागर मुनि महाराज की जय हो। जय हो। ಶಾಂತಿನಾಥ್ ವಿಧಾನವನ್ನು ತಾವೆಲ್ಲರೂ ಸಹ ಕೂತ್ಕೊಂಡು ಬೆಳೆದ್ರಿ. ಶಾಂತಿನಾಥ್ ಭಗವಂತರ ಆರಾಧಿಸುವುದರಿಂದ ಜೀವಿಗಳಿಗೆ ಶಾಂತಿ ಪ್ರಾಪ್ತವಾಗ್ತದೆ ಮತ್ತು ನಾನಾ ಪ್ರಕಾರದ ಅಶುಭ ಕರ್ಮದ ನಿರ್ಜಲೆಯಾಗ್ತದೆ, ಶುಭ ಕರ್ಮದ ಬಂಧವಾಗ್ತದೆ. ದೀವಶಾಸ್ತ್ರ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಭವ್ಯಾತ್ಮರು ವಿನಯ ಪೂರ್ವಕವಾಗಿ ಭಗವಂತರ ಭಕ್ತಿಯನ್ನು ಮಾಡ್ತಾರೆ, ಭಗವಂತರನ್ನ ಆರಾಧಿಸ್ತಾರೆ, ಆರಾಧನೆಯನ್ನು ಮಾಡ್ತಾರೆ ಅಂತ ಭವ್ಯಾತ್ಮರ ಅನಂತ ಜನ್ಮಗಳಲ್ಲಿ ಬಂಧ ಮಾಡಿಕೊಂಡಂತ ಕರ್ಮ ರಾಶಿಯೆಲ್ಲವೂ ಸಹ ನಷ್ಟವಾಗಿ ಹೋಗ್ತದೆ. ಅನ್ಯಕ್ಷೇತ್ರೆ ಕೃತಂ ಪಾಪಂ ಧರ್ಮಕ್ಷೇತ್ರೆ ನಶ್ಯತಿ. ಅನ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪಾಪವೆಲ್ಲವೂ ಸಹ ಧರ್ಮಕ್ಷೇತ್ರದಲ್ಲಿ ನಷ್ಟವಾಗ್ತದೆ ಎನ್ನುವಂತಹ ಭಾವದೊಂದಿಗೆ ಭವ್ಯ ಆತ್ಮ ಜೀವಿಗಳು ಬಂದು ಭಗವಂತರ ಆರಾಧನಾ ಭಕ್ತಿಯನ್ನ ಮಾಡ್ತಾರೆ. ಬಂಧುಗಳೇ, ತಾವೆಲ್ಲರೂ ಸಹ ಜಿನೇಂದ್ರ ಭಗವಂತರ ಭಕ್ತಿಯನ್ನ ಆರಾಧನೆಯನ್ನ ಮಾಡಲೆಂದು ಬಂದು ಆರಾಧಿಸ್ತಾ ಇದ್ದೀರಿ. ಯಾರು ವಿನಯದಿಂದ ಭಕ್ತಿಯನ್ನ ಮಾಡ್ತಾರೆ, ಭಕ್ತಿಯನ್ನ ಶಕ್ತಿ ಇದ್ದಷ್ಟು ಮಾಡಲಿಕ್ಕೆ ಹೇಳಿದ್ದಾರೆ. ಮನಸ್ಸ, ವಾಚ, ಕಾಯ ಶಕ್ತಿಯನ್ನ ಮುಚ್ಚಿಡದೆ, ಶಕ್ತಿ ಇದ್ದಷ್ಟೇ ದಾನವನ್ನ, ಶಕ್ತಿ ಇದ್ದಷ್ಟೇ ತಪಸ್ಯ ನೇಮಾದಿಗಳನ್ನ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಶಕ್ತಿಯ ಸ್ವರೂಪಯೋಗವನ್ನ ಪೂರ್ಣವಾದಂತ ಸೀಮಾ ಎಷ್ಟು ಸಾಧ್ಯ ಇದೆ ಅಷ್ಟು ಶಕ್ತಿಯನ್ನ, ಪೂರ್ಣವಾದ ಶಕ್ತಿಯ ಪ್ರಯೋಗವನ್ನು ಮಾಡಿ ಭಕ್ತಿಯನ್ನ ಮಾಡ್ತಾರೆ. ಅದು ನಿಜವಾದ ಮುಕ್ತಿ ಪ್ರದಾನ ಮಾಡು ಭಕ್ತಿ ಇದೆ ಬಂಧುಗಳು. ಭಕ್ತಿ ಒಳಗಿಂದ ಬರಬೇಕು. ಎಲ್ಲಿಂದ ಬರಬೇಕು?
ಅಂತರಾತ್ಮದ ಭಕ್ತಿ ನಿಜವಾದ ಭಗವಂತರ ಕಡೆಗೆ, ಭಗವಂತರಿಗೂ ಮತ್ತು ಭಕ್ತರಿಗೆ ನೇರವಾದ ಕನೆಕ್ಷನ್ ಆಗ್ತದೆ. ಅಂತ ಭಕ್ತಿ ಎಲ್ಲಿಯ ತನಕ ನಮಗ್ ಆಗೋಲ್ಲ, ಅಲ್ಲಿ ತನಕ ಮುಕ್ತಿ ಪ್ರಾಪ್ತವಾಗೋಲ್ಲ. ಯಾಕಂತ ಹೇಳಿದ್ರೆ ಬಂಧುಗಳೇ, ಗುರು ಇಲ್ಲದೆ ಜೀವನದಲ್ಲಿ ಶುರು ಆಗೋಲ್ಲ. ಗುರುಗಳಿಂದಲೇ ಜೀವನದ ಉನ್ನತಿ ಆಗ್ತದೆ. ಸಮಯಕ್ಕೆ ಬಹಳಷ್ಟು ಮಹಾನು ಆಚಾರ್ಯರು ಜನ್ಮವನ್ನು ಪಡೆದು ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಧರ್ಮದ ಸ್ವರೂಪವನ್ನ, ಧರ್ಮದ ಮಾರ್ಗವನ್ನ ಬೋಧನೆಯನ್ನು ಮಾಡಿದ್ರು. ಯಾವುದಕ್ಕಾಗಿ? ಕರ್ಮ ನಿರ್ಧರಿಗಾಗಿ ಬಂತು. ಅದನ್ನು ನಾವು ಅನುಕರಣೆ ಮಾಡಿದಾಗ ನಮ್ಮ ಕಲ್ಯಾಣವಾಗ್ತದೆ. ಹೇಳಿದ್ವಿ ನೀವು ಮೊದಲನೇದಾಗಿ ಏನು ಹೇಳಿದ್ವಿ? ಭಗವಂತನ ಭಕ್ತಿ ಮಾಡುವಾಗ ಮೊದಲು ವಿನಯ ಇರಬೇಕು. ಏನಾಗಿರ್ಬೇಕು ಹೇಳ್ರಿ? ವಿನಯದೊಂದಿಗೆ ಭಕ್ತಿಯನ್ನು ಮಾಡಬೇಕು. ಎಲ್ಲಿಯ ತನಕ ನಮ್ಮಲ್ಲಿ ಅಂತರಾತ್ಮದ ವಿನಯ, ಬಾಹ್ಯನೇ ಅಲ್ಲ. ಏನ್ ಹೇಳ್ರಿ? ಅಂತರಾತ್ಮದ ವಿನಯ ಎಲ್ಲಿ ತನಕ ನಮ್ಮಲ್ಲಿ ಪ್ರಾರಂಭವಾಗಲ್ಲ, ಅಲ್ಲಿಯ ತನಕ ನಮ್ಮ ಕಲ್ಯಾಣ ಶುರುವಾಗಲ್ಲ. ಯಾವಾಗ ಅಂತರಾತ್ಮದ ವಿನಯ ಪ್ರಾರಂಭವಾಗ್ತದೆ, ಬಹಳಷ್ಟು ಜನರಿಗೆ ಸತ್ಯವನ್ನು ಹೇಳುವುದರಿಂದ ಕಹಿ ಅನಿಸ್ತದೆ. ಬಹಳಷ್ಟು ಜನರ ಮನಸ್ಸಿಗೆ ನೋವಾಗ್ತದೆ. ಆದರೆ ಜನರಿಗೆ ನೋವಾಗ್ತದೆ ಎಂದು ಗುರುಗಳು ಸತ್ಯ ಹೇಳಿರ್ಲಿಕ್ಕಾಗೋಲ್ಲ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಆದರೆ ಅವರ ಉದ್ದೇಶ ಏನಿರುತ್ತದೆ? ಒಳಗಿರುವ ರೋಗವನ್ನ ಅಥವಾ ಒಳಗಿರತಕ್ಕಂಥ ಬಾಧೆ ಮಾಡತಕ್ಕಂಥ ಆ ಜೀವಕ್ಕೆ ಘಾತ ಮಾಡತಕ್ಕಂಥ ಗಡ್ಡೆ ಇರಬಹುದು ಅಥವಾ ಯಾವುದೇ ಪ್ರಕಾರದ ವಸ್ತುಗಳನ್ನ ಹೊರಗೆ ತೆಗೆಯುವುದಕ್ಕಾಗಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಗೋಲ್ಲ. ಅದೇ ರೀತಿಯಾಗಿ ಸತ್ಯವನ್ನ ಹೇಳಬೇಕಾಗ್ತದೆ. ಸತ್ಯ ಬಹಳ ಕಡುವ ಅನ್ನಿಸ್ತದ, ಸತ್ಯ ಬಹಳ ಕಹಿ ಅನ್ನಿಸ್ತದ. ಆದರೆ ಸುರುಸುರುವಲ್ಲಿ ಕಡುವ ಅನ್ನಿಸ್ತದ ಸತ್ಯ. ಆಮೇಲೆ ಇಷ್ಟು ಮೇಡ ಅನ್ನಿಸ್ತದ, ಇಷ್ಟು ಸಿಹಿ ಅನ್ನಿಸ್ತದ. ಸತ್ಯಕ್ಕಿಂತ ಸಿಹಿಯಾದ ಸ್ವಾದಿಷ್ಟವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಬಂಧುಗಳು. ಯಾಕಂತ ಹೇಳಿದ್ರೆ ವಿಧಾನ, ಭಕ್ತಿ, ಪೂಜೆ, ಪ್ರವಚನ ಆದಿಗಳನ್ನ ಸ್ವಾಧ್ಯಾಯ ಮಾಡುವುದಿರ್ಬೋದು, ಜಿನವಾಣಿ ಕೇಳುವಾಗ ಅಥವಾ ಪೂಜೆಯನ್ನು ಮಾಡುವಾಗ, ಪಂಚಕಲ್ಯಾಣ ವಿಧಾನ ಆದಿಗಳನ್ನ ಮಾಡುವಾಗ ಮೊದಲು ಕಮಿಟಿಯವ್ರದ್ದು ತಪ್ಪಿರ್ತದೆ. ಕುರ್ಚಿಯನ್ನು ಇಡುವುದೇ ತಪ್ಪು. ಏನ ಹೇಳ್ರಿ? ಕುರ್ಚಿಯನ್ನ ತಂದು ಇಡುವಂಥದ್ದೇ ತಪ್ಪಿದೆ. ಉತ್ತರ ಭಾರತದಲ್ಲಿ ನಿಮ್ಮ ಹಾಗೆಯೇ ಅವರಿಗೂ ಕಾಲು ಮಂಡಿ ನೋವು ಎಲ್ಲ ಇದೆ, ನಿಮ್ಗಿಂತ ಜಾಸ್ತಿ ಇದೆ. ಯಾಕೆಂದ್ರೆ ನಿಮ್ಗಿಂತನೂ ದಪ್ಪ ಇದ್ದಾರೆ ಅವರು. ಸೇಡ್ಜಿಯವರು ಮೇಲಿಂದ ಕೆಳಗಿಳಿಲಿಕ್ಕೆ ಆಗಲ್ಲ ಅವರಿಗೆ, ಕಿತ್ತಲ್ಲೇ ಇಳಿತಾರೆ ಕೆಳಗವರು, ಕಿತ್ತಲ್ಲೇ ಮೇಲೆ ಹೋಗ್ತಾರೆ. ಆದ್ರೆ ಪೂಜೆಯಲ್ಲಿ ಬಂದ್ರು, ಗುರುಗಳ ಚರಣದಲ್ಲಿ ಬಂದ್ರೆ ಎಲ್ಲಿಂದ ಶಕ್ತಿ ಬರ್ತವೆ? ಭಕ್ತಿಯ ಪ್ರಭಾವ ಶಕ್ತಿ ಉತ್ಪನ್ನ. ಭಕ್ತಿಯಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಬಂಧುಗಳು. ಆದ್ರೆ ಇವತ್ತು ಭಕ್ತಿಯ ಅಭಾವ, ಶಕ್ತಿಯ ಅಭಾವ. ಭಕ್ತಿ ಇಲ್ಲದೆ ಇರೋದ್ರಿಂದ ಯಾರಿಗೆ ಕುತ್ಕೊಳ್ಳೋಕಾಗದಿದ್ರೆ ಕುರ್ಚಿ ಮೇಲೆ ಕುತ್ಕೊಳ್ಬಹುದು ಅಂತ ಒಂದು ಸ್ವಲ್ಪ ಹೇಳಿದ್ರೆ ಆಗೋರು ಕುತ್ಕೊಂತಾರೆ ಸೀದಾ. ಏನ್ ಹೇಳ್ರಿ? ಯಾರ್ಯಾರಿಗೆ ಆಗ್ತದೆ. ಆದರೆ ವಿನಯ ಮಾಡಬೇಕು. ಯಾರಿಗಾಗಿ ಅಲ್ಲ ಬಂಧುಗಳೇ, ವಿನಯವನ್ನ ನಮಗಾಗಿ, ನಮ್ಮ ಕಲ್ಯಾಣಕ್ಕಾಗಿ. ಗುರುಗಳಿಗಾಗಿ ವಿನಯವಲ್ಲ,
ಅಥವಾ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತ ನಾವು ವಿನಯವನ್ನ ಮಾಡುವಂಥದ್ದಲ್ಲ. ವಿನಯ ಮೋಕ್ಷದ ಮೊದಲನೆಯ ಬಾಗಿಲು. ಯಾವುದಿದೆ ಹೇಳ್ರಿ? ಮೋಕ್ಷದ ಮೊದಲನೇ ಬಾಗಿಲು. ವಿನಯವಿಲ್ಲದೆ ದೊಡ್ಡ ವ್ಯಾಖ್ಯಾನ ಕೊಡುವುದರಿಂದ ಏನು ಪ್ರಯೋಜನ ಇದೆ? ದೊಡ್ಡ ಪ್ರವಚನವನ್ನು ಮಾಡುವುದರಿಂದ ಮೊದಲು ವಿನಯ ಗುಣ ಎಲ್ಲಿದೆ ಅಲ್ಲಿ ಎಲ್ಲದರ ಉಪದೇಶವೂ ಆಗ್ತದೆ. ಕೇಳದೆ ಗುರುಗಳು ಉಪದೇಶವನ್ನು ಮಾಡ್ತಾರೆ ವಿನಯವಾಗಿ. ಬಂಧುಗಳೇ, ತಾವೆಲ್ಲರೂ ತಿಳಿದಿರ್ಬೋದು, ಉಪದೇಶ ಮಾಡಿ ಅಂದ್ರೂ ಮನಸ್ಸಾಗೋಲ್ಲ. ಆದರೆ ಉಪದೇಶ ಮಾಡಿ ಎನ್ನುವಂತ ಭಾವವ್ಯಕ್ತವನ್ನು ಪಡಿಸದೆ ತಿರಿಯಂಚ ಜೀವಕ್ಕೆ ಒಬ್ಬರಲ್ಲ ಎರಡೆರಡು ಜನ ಚಾಡು ಜೀವನಿ ಮಹಾರಾಜ ಅಂತವರು ಒಬ್ಬರು ಬರಲಿಲ್ಲ. ಯಾರು ಬಂದ್ರು? ಚಾಣ ವೃತ್ತಿ ಮುನಿ ಮಹಾರಾಜರು, ವೃತ್ತಿಗಳನ್ನ ಪ್ರಾಪ್ತ ಮಾಡಿಕೊಂಡಂತವರು. ಅದೇ ಭವದಲ್ಲಿ ಅಥವಾ ಇನ್ನೊಂದು ಭವದಲ್ಲಿ ಮೋಕ್ಷಕ್ಕೆ ಹೋಗುವಂತ ವೃತ್ತಿಗಳನ್ನ ಪ್ರಾಪ್ತ ಮಾಡಿ, ಯಾರಿಗೆ ವೃತ್ತಿಗಳ ಪ್ರಾಪ್ತವಾಗ್ತದೆ ಅಂತವರು ಅಂತಿಮವಾದ 64 ವೃದ್ಧಿ ತಾವೆಲ್ಲರೂ ವಿಧಾನವನ್ನು ಮಾಡ್ತೀರಿ. 64 ವೃದ್ಧಿ ಉಪವಾಸವನ್ನು ಮಾಡ್ತೀರಿ. ಅಂತಿಮವಾದ ವೃತ್ತಿ ಕೇವಲ ಜ್ಞಾನ ವೃತ್ತಿ. ಅದಕ್ಕಿಂತ ಪೂರ್ವದಲ್ಲಿ ತಪಸ್ಸಿನ ಪ್ರಭಾವದಿಂದ ಎಲ್ಲ ವೃತ್ತಿಗಳು ಪ್ರಾಪ್ತವಾಗ್ತಾ ಹೋಗ್ತವೆ. ಅಂತ ವೃತ್ತಿದಾರಿ ಮುನಿ ಮಹಾರಾಜರು ಎಲ್ಲಿಗೆ ಬಂದ್ರು? ನಿಮ್ಮ ದಾವಣಗೆರೆ ಅಂತ ನಗರಕ್ಕೆಲ್ಲ ಬಂದು ಬಳಿ ದೊಡ್ಡದಾದಂತ ಅರಣ್ಯ, ಭಯಂಕರವಾದಂತ ಅರಣ್ಯ, ಕ್ರೂರವಾದಂತ ಪ್ರಾಣಿಗಳು ತುಂಬಿರುವಂತ, ಹಿರಿಯಂಚ ಜೀವವು ತುಂಬಿರತಕ್ಕಂತ ಭಯಂಕರವಾದ ಅರಣ್ಯ ಬರ್ತಾರೆ. ಅರಣ್ಯ ಮಧ್ಯದಲ್ಲಿ ಒಂದು ತಿರಿಯಂಚ ಜೀವಕ್ಕೆ, ತಿರಿಯಂಚ ಜೀವ ಉಪದೇಶ ಮಾಡ್ರಿ ಅಂತ ನಿವೇದನೆ ಮಾಡಲಿಲ್ಲ. ಆದರೆ ಆ ಜೀವದ ಬೋಧನೆಯನ್ನು ಮಾಡುವುದಕ್ಕಾಗಿ ವಿಧಿ ಕ್ಷೇತ್ರದಿಂದ ಸೀದಾ ಬರ್ತಾರೆ. ಬಂದು ಮುನಿಗಳು ಉಪದೇಶವನ್ನ ಮಾಡ್ತಾರೆ. ಯಾರಿಗೆ ಉಪದೇಶ ಮಾಡಿದ್ರು? ಯಾರ ತೀರ್ಥದಲ್ಲಿದ್ದೀವಿ ಬಂಧುಗಳು? ಇವತ್ತು ನಾವು ಯಾವ ತೀರ್ಥದ ಪಾನವನ್ನ ಮಾಡ್ತಾ ಇದೀವಿ? ಯಾರ ಶಾಸನ ನಡೀತಾ ಇದೆ ಬಂಧುಗಳೇ? ಇವತ್ತು ಮಹಾವೀರರ ವೀರ ಶಾಸನ. ಅಂತ ಮಹಾವೀರರ ಆತ್ಮ ಯಾವ ಪರ್ಯಾಯದಲ್ಲಿತ್ತು? ಶಿವ ಪರ್ಯಾಯ. ಶಿವ ಪರ್ಯಾಯದಲ್ಲಿ ಜಿಂಕೆಯನ್ನ ಹಿಡಿದು ರಸನೇಂದ್ರಿಯ ಲೋಲೋತ್ತದ ಸತ್ತ ಮೋಕ್ಷವನ್ನ ಗ್ರಹಣೆಯನ್ನು ಮಾಡ್ತಾರೆ. ಆಗ ತಾನೇ ಜಿಂಕೆಯ ಎನ್ನು ಶಿಕಾರಿಯನ್ನ ಮಾಡಿ ಬಿಸಿ ಬಿಸಿ ರಕ್ತದ ಗ್ರಹಣವನ್ನ ಮಾಡ್ತಾ ಇದ್ದು, ಅದೇ ಸಮಯದಲ್ಲಿ ಒಂದು ಉಪದೇಶವನ್ನ ಮಾಡ್ತಾರೆ. ಉಪದೇಶದ ಪ್ರಭಾವ ಭವ್ಯ ಜೀವಿಗಳಿಗೆ ಮಾತ್ರ ಅಭವ್ಯ ಜೀವಿಗಳ ಮೇಲೆ ಯಾವುದೇ ಉಪದೇಶ ಪ್ರಭಾವ ಬೀಳುವುದು. ಇನ್ನು ದುರಾನುಭವಿ ಜೀವವಿದೆ, ಆ ಜೀವಿಗಳಿಗೂ ಸಹ ಯಾವುದೇ ಪ್ರಭಾವ ಬೀಳುವುದು. ಭವ್ಯ ಜೀವಿಗಳೇ ಗ್ರಹಣೆಯನ್ನು ಮಾಡ್ತಾರೆ. ಅದೇ ರೀತಿ ಸಿಂಹವು ಸಹ ತನ್ನ ಕ್ರೂರವಾದಂತಹ ಸ್ವಭಾವವನ್ನ ತ್ಯಾಗವನ್ನ ಮಾಡಿ, ತನ್ನ ಇಂದ್ರಿಯವರವಾದಂತಹ ಲೋಲುಪ್ತವನ್ನು ತ್ಯಾಗ ಮಾಡಿ ಗುರು ವಚನವನ್ನ ಆಲಿಸಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯುತ್ತದೆ. ತನ್ನ ಮುಂದಿನ 2 ಕೈಗಳನ್ನ ಜೋಡಿಸಿ ವಿನಯದಿಂದ ಭಕ್ತಿಯಿಂದ ಕುತ್ಕೊಂಡು ಗ್ರಹಣೆಯನ್ನ ಮಾಡುತ್ತದೆ. ಎಲ್ಲಿ? ಮರದ ಮೇಲೂ ಎಲ್ಲಿ ಕುತ್ಕೊಂಡು ಗ್ರಹಣೆ ಮಾಡ್ತೀವಿ? ನೆಲದ ಮೇಲೆ, ಜಮೀನ್ ಮೇಲೆ. आचार्य भगवंत कहते आप लोग जमींदार लोग हैं. जमींदार है, ಎಲ್ಲರಿಗೂ ಜಮೀನು ಇದೆ ಇಲ್ಲೋ? ಎಲ್ಲರ ಹೆಸರಲ್ಲೂ ಜಮೀನು ಇದೆ ಇಲ್ಲೋ?
ಜಮೀನ್ದಾರ್ ಹೋದಲ್ಲೋ ನೀವೆಲ್ಲ? सत्य ಹೇಳಿ. जमींदार हुए तो जमीन में बैठ के सुनो, चौकीदार हो तो चौकी में बैठ जाएंगे. ಏನ್ ಹೇಳ್ರಿ? ಚೌಕಿದಾರ್ ಚೌಕಿ में बैठ जाएंगे ಅಂದ್ರೆ ಮೇಲೆ ಕುತ್ಕೊಂತಾರ. ಜಮೀನ್ದಾರ್ ಆದ್ರ ಕೆಳಗಡೆಯಲ್ಲಿ ಜಮೀನ್ ಮೇಲೆ ಕೂತ್ಕೊಂಡು ಗ್ರಹಣಿಯನ್ನ ಮಾಡಬೇಕು. ಲಕ್ಷಾಂತರ ಜನ ಸೇರ್ತಾರೆ. 2, 3, 4, 5, 10 ಲಕ್ಷ ಜನಗಳನ್ನ ಗಜರತಾದಿ ಮಹೋತ್ಸವದಲ್ಲಿ ಆಚಾರ್ಯ ಸಾನ್ನಿಧ್ಯದಲ್ಲಿ ಬ್ರಹ್ಮಚರ್ಯ ವ್ಯವಸ್ಥೆಯಲ್ಲಿ ನೋಡಿದ್ವಿ. ಪೂರಾ ಪೆಂಡಲ್ ಅಲ್ಲಿ ಒಂದು ಕುರ್ಚಿ ಕಾಣ್ಲಿಕ್ಕೆ ಸಿಗೋಲ್ಲೇದು, ಎಲ್ಲೂ ಕಾಣ್ಲಿಕ್ಕೆ ಸಿಗೋಲ್ಲೇದು. ಎಲ್ಲ ಕೆಳ ಕುತ್ಕೊಂಡು ಕೇಳ್ತಾರಲ್ಲ. ಇದು ಹೇಳ್ತಾರೆ ಸಮರ್ಪಣ, ವಿನಯ, ಭಕ್ತಿ. ಹಾಗೆ ಇಲ್ಲ ಮಹಾರಾಜರು ನಮ್ಮಲ್ಲಿ ಎಲ್ಲರೂ ಇದೇ ರೀತಿ ಯಾರು ಹೇಳಿಲ್ಲ ಹಿಂಗೆ, ಅದಕ್ಕೆ ನಾವು ಹಾಕೊಂತ ಇದ್ವಿ, ಕುತ್ಕೊಂತ ಇದ್ವಿ. ಬಹಳ ಜನ ಹಾಗೆ ಹೇಳಿದ್ರು. ಬಹಳಷ್ಟು ಜನ ಭವ್ಯಾತ್ಮರು ಪರಿವರ್ತನೆ ಆಗಿದ್ದಾರೆ. ಬಹಳಷ್ಟು ಜನ ವಿನಯವನ್ನ. ಯಾರ ಮೇಲೆ ಪ್ರಭಾವ ಬೀಳುತ್ತದೆ? ಗುರುವಾಕ್ಯ ಭವ್ಯ ಜೀವಿಗಳಲ್ಲಿ ಪ್ರಭಾವ ಬೀಳುತ್ತದೆ. ಯಾವ ಮೇಲೆ? ಮತ್ತು ಇನ್ನು ನಿಕಟ ಭವ್ಯ ಜೀವ, ಭವ್ಯದಲ್ಲೂ ಸಹ ನಿಕಟ ಭವ್ಯ ಜೀವಿಗಳ ಮೇಲೆ ಬಹಳವಾದಂತ ಪ್ರಭಾವಗಳು ಬೀರುತ್ತದೆ. ಹಾಗಾಗಿ ತಾವು ಸಹ ಬಹಳಷ್ಟು ಪರಿವರ್ತನೆಗಳು ಆಗ್ತಾ ಇದೆ. ನಾವು ಎಲ್ಲರೂ ಸಹ ಭಕ್ತಿ ಮಾಡ್ತೀವಿ. ಮುಕ್ತಿ ಪ್ರದಾನ ಮಾಡೋ ಕ್ವಾಲಿಟಿ ಭಕ್ತಿಯನ್ನು ಮಾಡಿ. ಎಂತ ಭಕ್ತಿ ಮಾಡಿ? ನಿಮ್ಮ ಭಕ್ತಿ ಮುಕ್ತಿ ಪ್ರಾಪ್ತವಾಗಬೇಕು ಅಂತ ಭಕ್ತಿಯನ್ನು ಮಾಡಬೇಕು. ನಿಮ್ಮ ಭಕ್ತಿ ಸಾರ್ಥಕ. ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ. ಪೂಜೆಯನ್ನು ಅಷ್ಟೇ, ಬಹಳ ಕ್ವಾಲಿಟಿ ಪೂಜೆಯನ್ನು ಮಾಡಿ, ಕ್ವಾಲಿಟಿ ಭಕ್ತಿಯನ್ನು ಮಾಡಿ. ಪೂಜೆ ಮಾಡುವವರು ಪೂಜ್ಯರಾಗುವುದಕ್ಕೆ ಬಹಳ ಸಮಯ ಹತ್ತಲ್ಲ, ಬೇಗ ಅವರು ಪೂಜ್ಯರಾಗ್ತಾರೆ. ಅಂದ್ರೆ ವಿನಯ ಇಲ್ಲದೆ ಮಾಡುವಂತ ಪೂಜೆ, ವಿನಯ ಇಲ್ಲದೆ ಮಾಡುವಂತ ಭಕ್ತಿ ಅನಂತ ಸಲ ಮಾಡಿದ್ರು ಸಹ ಕಿಂಚಿತ ಸಂಸಾರಕ ಪ್ರಾಪ್ತವಾಗ್ತದೆ. ಆದ್ರೆ ಅದು ಮೋಕ್ಷವನ್ನ ಪ್ರದಾನ ಮಾಡುವ ವಿನಯ ಮೋಕ್ಷದ ಮೊದಲನೆಯ ಬಾಗಿಲು ಅಂತ ಹೇಳಿದ್ರು. ಮೆಟ್ಟಿಲು ಹೌದು, ಬಾಗಿಲು ಸಹ. ವಿನಯ ಮೊದಲನೇದಾದಂತ ಮೋಕ್ಷದ ಹೋಗ್ಬೇಕಂದ್ರೆ ಮೊದಲನೇ ಬಾಗಿಲಿದೆ, ಮೊದಲನೇ ಮೆಟ್ಟಿಲಿದೆ. ವಿನಯ ಗುಣ ಎಲ್ಲಿದೆ ಅಲ್ಲಿ ಎಲ್ಲಾ ಗುಣಗಳಿವೆ. ವಿನಯ ಇಲ್ಲದಲ್ಲಿ ಎಲ್ಲಾ ಗುಣಗಳು. ಆದರೆ ವಿನಯವನ್ನ ಎಲ್ಲ ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಮ್ಮೆಲ್ಲರ ಭವ್ಯ ಜೀವಿಗಳ ಉದ್ಧಾರಕ್ಕಾಗಿ ಮಹಾನು ಆಚಾರ್ಯರು ಗ್ರಂಥಗಳನ್ನು ಬರೆದಿದ್ದಾರೆ, ಶಾಸ್ತ್ರಗಳನ್ನು ಬರೆದಿದ್ದಾರೆ. ಯಾವುದೇ ನೋಬೆಲ್ ಪುರಸ್ಕಾರಕ್ಕಲ್ಲ, ಗಿನ್ನಿಸ್ ಬುಕ್ ದಾಖಲೆ ಮಾಡಲಿಕ್ಕಲ್ಲ. ಯಾಕೆ ಬರೆದ್ರು? ನಿಮ್ಮಂತವರ ಉದ್ಧಾರಕ್ಕಾಗಿ, ಭವ್ಯ ಜೀವಗಳ ಉದ್ಧಾರಕ್ಕಾಗಿ ಬರೆದಿದ್ದಾರೆ ಬಂಧುಗಳೇ. ಅದಕ್ಕಾಗಿ ಜಿನವಾಣಿಯನ್ನ ಗ್ರಹಣೆ ಮಾಡಿ ಜೀವನವನ್ನ ಪಾವನ ಮಾಡಿಕೊಳ್ಬೇಕು ಬಂಧುಗಳೇ. ಆವಾಗಲೇ ಭಕ್ತಿ ಮುಕ್ತಿಗೆ ಕಾರಣವಾಗ್ತದೆ. ಎಲ್ಲಿ ತನಕ ನಾವು ಸತ್ಯ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲ್ಲ, ಸತ್ಯದ ಸ್ಪರ್ಶ ಮಾಡೋಲ್ಲ, ಅಲ್ಲಿ ತನಕ ನಮಗೆ ಕಲ್ಯಾಣ ಆಗೋಲ್ಲ ಬಂಧುಗಳು. ತಾವು ಇಂದು ದಾವಣಗೆರೆಯಲ್ಲಿ ಬಹುಸಂಖ್ಯೆಯ ಜನರ ಬಂದು ಕುತ್ಕೊಂಡು ವಿಧಾನವನ್ನ ಮಾಡಿದ್ರಿ. ಬಹಳಷ್ಟು ಹೇಳಿದ್ರಲ್ಲಿ ಅನುಶಾಸನಗಳನ್ನ ಕೆಲವಷ್ಟು ಪರ್ಸೆಂಟ್ ಪಾಲನೆ ಆಗಿದೆ, ಆದ್ರೆ 100% ಆಗಲಿಲ್ಲ. ಏನ್ ಹೇಳಿದ್ರಿ? 100% ಆಗಲಿಲ್ಲ. ಒಂದು 50% ಅಷ್ಟು ಕೆಲವು ಶಾಸನಗಳನ್ನು ಪಾಲನೆ ಮಾಡಿದ್ರಿ, ಇನ್ನು 50 ಕಮ್ಮಿ ಇರೋ. ಏನ್ ಹೇಳ್ರಿ? ಅವರಿಗೂ ಸಹ
ಶಕ್ತಿ ಪ್ರಾಪ್ತವಾಗಲಿ ಮತ್ತು ಮನಸ್ಸಿನಲ್ಲಿ ಭಾವನೆಗಳು ಉತ್ಪನ್ನ ಆಗಲಿ. ಹೇಳಿದೆ ನಿಮ್ಮೆಲ್ಲರಿಗೂ ಸಹ ಅನುಶಾಸನ ಬಹಳ ಮುಖ್ಯವಾದಂಥದ್ದು ಎಂದು ಪೂಜೆ ಮಾಡೋದಕ್ಕೂ ಸಹ ಕಾಟನ್ ಸಾಡಿ ಆಗಬೇಕು, ವೈಟ್ ಆಗಬೇಕು ಅಂತಿದ್ವಿ. ಆದ್ರೆ ಕೆಲವರು ಕಂಪಲ್ಸರಿ ಹಾಕೋ ಬಂದಿದ್ರಿ, ಇನ್ನು ಕೆಲವರು ಉಲ್ಲಂಘನ ಮಾಡಿದ್ರಿ. ಏನ್ ಮಾಡಿದ್ರಿ ಅಂದ್ರೆ 99% ಆದ್ರೆ ಕ್ಷಮ ಐತಿ. ಪೂಜಾ ಮಾಡುವಾಗ, ದಾನವನ್ನ ಕೊಡುವಾಗ. ಆದ್ರೆ ತಪ್ಪ ಮಾಡ್ತೇನೆ ಇದ್ರೆ ಯಾವಾಗಲೂ 1 ಸಲ 2 ಸಲ 3 ಸಲ ಯಾವಾಗಲೂ ಮಾಡ್ತಾ ಇದ್ರೆ ಏನಿಲ್ಲ ಹೇಳ್ರಿ, ನಾವೇನು ಕ್ರೋಧ ಮಾಡಂಗಿಲ್ಲ. ಏನ್ ಮಾಡಂಗಿಲ್ಲ, ನಾವು ಕ್ರೋಧ ಮಾಡಂಗಿಲ್ಲ. ಆದ್ರೆ ಕರ್ಮ ಕ್ಷಮ ಮಾಡಂಗಿಲ್ಲ. ಕರ್ಮ ಕ್ಷಮೆಯಿಂದ ಮಾಡೋಲ್ಲ. ಹಾಗಾಗಿ ತಾವೆಲ್ಲರೂ ಸಹ ಬಹಳ ಭಕ್ತಿ ಭಾವದಿಂದ ಮುಂದೆ ಕೂತ್ಕೊಂಡು ಶಕ್ತಿ ಇದ್ದಷ್ಟನ್ನ ವ್ಯಕ್ತವನ್ನು ಪಡಿಸಿದ್ರಿ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಕ್ವಾಲಿಟಿ ಭಕ್ತಿ, ಕ್ವಾಲಿಟಿ ಪೂಜೆ ಮಾಡಿ ಮುಕ್ತಿಯನ್ನ ಪ್ರಾಪ್ತ ಮಾಡಿಕೊಳ್ಳ್ರಿ. ಸಮಯ ಆಗಿದೆ ಈಗಾಗಲೇ ಪೂರ್ಣವಾಗಿ. ಇನ್ನು ದಾವಣಗೆರೆಯಲ್ಲಿ ನಿನ್ನೆ ದಿವಸ ಸಮಾಜದ ಒಂದು ಮೀಟಿಂಗ್ ಅನ್ನು ಕರೆಯಲಾಯಿತು. ಕೆಲವರೆಲ್ಲ ಬಂದಿದ್ರು. ಇಲ್ಲಿ ಮಹಿಳಾ ಸಮಾಜದವರು ಬಹಳ ಅತಿ ಹೆಚ್ಚಿನ ಸಂಖ್ಯೆಯಿಂದ ಬಂದಿದ್ರು. ಪುರುಷರು ಸಹ, ಯಾಕೆಂದ್ರೆ ಮಹಿಳೆಯವರು ಧರ್ಮ ಕಾರ್ಯದಲ್ಲಿ ಜಾಸ್ತಿ ಅವರೇ ಮುಂದಿರ್ತಾರೆ. ಜಿನಭಜನ ಕಾರ್ಯಕ್ರಮದಲ್ಲಿ ಮಹಿಳೆಯವರೇ ಎಲ್ಲ ಕೂತ್ಕೊಳ್ಳೋರಂತೆ, ಹೌದಲ್ಲ? ಪುರುಷರು ಯಾರು ಹೆಸರು ಕೊಡ್ಲಿಲ್ಲ ಅಂತೆ. ಜಿನಶಾಸ್ತ್ರನಾಮ, ಜಿನಭಜನೆ ಅಲ್ಲ, ಜಿನಶಾಸ್ತ್ರನಾಮ. ಎಷ್ಟು ಜನ ಹೆಸರು ಕೊಟ್ಟಿದ್ದಾರೆ? 190. 200 ಜನ ಇಟ್ಕೊಳ್ರಿ. ಎಷ್ಟು ಜನ ಪುರುಷರಿದ್ದಾರೆ ಇದರಲ್ಲಿ? ಪುರುಷರು ಎಷ್ಟು ಜನ ಇದ್ದಾರೆ? ಪುರುಷರಿಲ್ಲ. ಹಾಗೆ ನಮ್ಮ ದಿನಕರು ಕೇಳಿದ್ರು ರೂಮಲ್ಲಿ, ಅವ್ರು ಹೇಳಿದ್ರು ಮಹಿಳೆಯವರು ಯಾಕೆ ಕೂತ್ಕೊಂತ ಇದಾರೆ ಅಂದ್ರೆ ಸ್ತ್ರೀ ಪರ್ಯಾಯದಲ್ಲಿ ಮೋಕ್ಷ ಇಲ್ವಲ್ಲ, ಅದಕ್ಕಾಗಿ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಸಹಸ್ರನಾಮದ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಪುರುಷರು ಸೀದಾ ಮೋಕ್ಷ ಇದೆ, ಅದಕ್ಕೆ ಅವರು ಪೂಜೆಗೆ ಕುತ್ಕೊಳ್ಳಲ್ಲ. ಆದ್ರೆ ಎಲ್ಲರೂ ಕುತ್ಕೋಬೇಕು, ಎಲ್ಲರೂ ಬೆಳಗಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುತ್ಕೊಂಡು ಸಹಸ್ರನಾಮವನ್ನ ಸಾಮೂಹಿಕವಾದಂತಹ ಪೂಜೆಯನ್ನ ಮಾಡ್ರಿ. ನೀವೆಲ್ಲಾ ಕ್ಷೇತ್ರದಲ್ಲೂ ಸಹ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಒಗ್ಗಟ್ಟಿನಿಂದ ಮಾಡ್ತೀರಿ ಕಾರ್ಯಕ್ರಮಗಳನ್ನ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾಕೆ ನೀವು ಎಲ್ಲ ಒಂದೇ ರೀತಿಯಾದಂತ ಶ್ರಮವಸ್ತ್ರವನ್ನ ಧಾರಣೆಯನ್ನು ಮಾಡಿ ಎಲ್ಲರೂ ಸಾಮೂಹಿಕವಾದಂತ ಪೂಜೆಯನ್ನ, ಅದು ಕೇವಲ ನಿಮ್ಮ ದಾವಣಗೆರೆಯಲ್ಲಷ್ಟೇ ಅಲ್ಲ, ಪೂರ್ಣವಾಗಿ ಇಡೀ ಕರ್ನಾಟಕದಾದ್ಯಂತದಲ್ಲಿ ಎಲ್ಲಾ ಕಡೆಯಲ್ಲೂ ಸಹ ಪೂಜೆಯನ್ನ ಇನ್ನು ಹೊರಗಡೆ ವಿದೇಶದಲ್ಲೂ ಮಾಡ್ತಾ ಇದ್ದಾರಂತೆ. ಹೊರಗಡೆ ಎಲ್ಲ ಸೇರಿಕೊಂಡು ಜಿನಸಹಸ್ರನಾಮವನ್ನ ಪೂಜೆಯನ್ನು ಮಾಡುವಂತ ಒಂದು ಸಂಕಲ್ಪವನ್ನ ಎಲ್ಲ ಮಾಡಿದ್ರೆ ಅಂದ್ರೆ ಬಹಳ ಉತ್ಕೃಷ್ಟವಾದಂಥದ್ದಿದೆ. ಇದರಲ್ಲಿ ಪ್ರತಿಯೊಬ್ಬ ಜೈನರಾದವರು ಸಹ ನಾ ಶ್ರಾವಿಕ ನಾ ಶ್ರಾವಕ, ಪ್ರತಿಯೊಬ್ಬರು ಸಹ ಕುತ್ಕೊಳ್ಬೇಕು. ಎಷ್ಟು ಗಂಟೆ ಆಗ್ತದ್ರಿ ಪೂಜೆ? ಅದರಲ್ಲಿ 2 ರಿಂದ 3 ತಾಸು ಪೂಜೆ ಆಗ್ತದಂತ. ಇದರಲ್ಲಿ 2 ರಿಂದ 3 ತಾಸು ಬಿಡುವು ಮಾಡ್ಕೊಂಡು, ರವಿವಾರ ಇದೆಲ್ಲ ಅದು ಶನಿವಾರ. ಆದ್ರೆ ನಿಮಗೊಂದು ವೇಳೆ ಕುತ್ಕೊಳ್ಳಿಕ್ ಆಗೋಲ್ಲ ಅಂತ ಹೇಳಿದ್ರೆ, ನಮ್ಮ ಧರ್ಮದಲ್ಲಿ ನಾವೆಷ್ಟು ಸಮರ್ಪಣರು, ನಮಗೆಷ್ಟು ಶ್ರದ್ಧಾ ಇದೆ, ನಾವೆಷ್ಟು ನಮ್ಮ ಧರ್ಮಕ್ಕೆ ಸಮರ್ಪಣರಾಗಿದ್ದೀವಿ, ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಎನ್ನುವುದನ್ನ
ಬೇರೆಯವ್ರ ಕಡೆ ಬಟ್ಟು ಮಾಡಬೇಡ್ರಿ, ನಿಮ್ಮ ಕಡೆ ಬಟ್ಟು ಮಾಡಿ ತೋರಿಸಿ ನಾನು ಎಷ್ಟು ಸಮರ್ಪಣೆ ಇದೀನಿ ನಮ್ಮ ಧರ್ಮದಲ್ಲಿ ಅನ್ನೋದು. ಬೇರೆಯವ್ರ ಕಡೆ ತೋರಿಸೋದು ಬಹಳ ಜನ ತೋರಿಸ್ತಾ ಇರ್ತಾರೆ ಯಾವಾಗಲೂ ಸಹ. ಆದ್ರೆ ಒಮ್ಮೆ ನಮ್ಮ ಕಡೆಗೆ ನಾವು ಬಟ್ಟು ಮಾಡಿ ತೋರಿಸ್ಕೊಂಡಿದ್ವಿ. ಎಲ್ಲವರು ಹೇಳ್ತಾರೆ ಈ ಸಮಾಜದಲ್ಲಿ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಆ ಟ್ರಸ್ಟಿ ಸರಿ ಇಲ್ಲ, ಅಧ್ಯಕ್ಷರು ಸರಿ ಇಲ್ಲ, ಕಾರ್ಯದರ್ಶಿ ಸರಿ ಇಲ್ಲ, ಅವರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ನೀವು ಅವ್ರನ್ನ ಯಾರು ಸರಿ ಮಾಡಕ್ ಹೋಗ್ಬೇಡ್ರಿ. ಮೊದಲು ನೀವು ಸರಿಯಾಗ್ರಿ. ಏನಾಗ್ರಿ? ಮೊದಲು ನೀವು ಸರಿಯಾಗ್ರಿ. ಸಮಾಜ, ಟ್ರಸ್ಟಿ, ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ಶ್ರಾವಕರೇ ಇದಾರ. ಎಲ್ಲರೂ ಸಹ ಸಮಾಜದಲ್ಲಿ ಎಲ್ಲರೂ ಸರಿ ಸಮಾನರು, ಎಲ್ಲರೂ ಶ್ರಾವಕರಿದ್ದೀವಿ ಅಂತ ತಿಳ್ಕೊಂಡು ನಿಮ್ಮದಾದಂತ ಕರ್ತವ್ಯಗಳನ್ನ, ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿಭಾಯಿಸಿದ್ರಿ ಅಂದ್ರೆ ಯಾರಿಗೆ ಹೇಳ ಕೆಲಸವಿಲ್ಲ, ಯಾರಿಗೆ ಕೇಳ ಕೆಲಸವಿಲ್ಲ. ಇದು ಯಾರು ಹೇಳ ಮಾಡಬೇಕಾದಂಥದ್ದಲ್ಲ, ಇದು ಒಳಗಿಂದ ಬರಬೇಕು. ಅಂತರಾತ್ಮದ ಭಕ್ತಿ, ಅಂತರಾತ್ಮದ ಶ್ರದ್ಧೆ. ಯಾರೂ ಸಹ ಧರ್ಮಾತ್ಮರಾದಂಥವರು ನಮಗ್ ಹೇಳಲಿಲ್ಲ, ನಮಗ್ ಕೇಳಲಿಲ್ಲ ಅಂತೇಳಿ ಹೇಳೋದು. ನಿಮ್ಮ ಕರ್ತವ್ಯಗಳನ್ನ ನೀವು ಪಾಲನೆ ಮಾಡಬೇಕು. ದೇವ ಶಾಸ್ತ್ರ ಗುರುಗಳಲ್ಲಿ ಸಮರ್ಪಣ. ನಾವೇನು ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ, ನಮ್ಮ ಜವಾಬ್ದಾರಿಗಳು ಏನಿದಾವೆ, ಪ್ರತಿಯೊಬ್ಬ ಜೈನ ಕುಲದಲ್ಲಿ ಜನ್ಮ ಪಡೆದಂತ ಪ್ರತಿಯೊಬ್ಬ ಶ್ರಾವಕ ಶ್ರಾವಕಿಯರ ನಾನೊಬ್ಬ ಜೈನ ತಿಳ್ಕೊಂತಾ ಇದ್ದೀನಿ, ಜೈನ ಅಂತ ಏನೋ ಬರೀತಾ ಇದ್ದೀನಿ ಅಂದ್ರೆ ಬಂಧುಗಳೇ, ನಿಮ್ಮದೇ ಆದಂತ ನಿಮಗೆ ಜವಾಬ್ದಾರಿಗಳನ್ನು ತಿಳ್ಕೋಬೇಕು. ನಾವು ಮೊದಲನೇದಾಗಿ ನಮ್ಮದೇ ಆದಂತ ಒಂದು ಕರ್ತವ್ಯಗಳಿದಾವೆ ಸಮಾಜದಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ, ನಮ್ಮ ಕರ್ತವ್ಯಗಳು ಏನಿದೆ, ನಮ್ಮ ಜವಾಬ್ದಾರಿಗಳು ಏನಿದಾವೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನ ನಡೆದರೆ ಸಮಾಜದಲ್ಲಿ ಯಾವುದೇ ಸಮಸ್ಯೆಗಳೇ ಇರೋದು. ಇವತ್ತು ಬಹಳಷ್ಟು ಸಮಸ್ಯೆಗಳು ಎಲ್ಲಾ ಕಡೆಯಲ್ಲಿ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಇವತ್ತು ನಮ್ಮಲ್ಲಿ ಏನಿಲ್ಲ, ಹೊಂದಾಣಿಕೆಗಳು ಯಾಕಿಲ್ಲ? ಬೇರೆಯವರ ತಪ್ಪನ್ನು ಹುಡುಕುವುದರಲ್ಲೇ ನಾವು ದಿನವನ್ನು ಕಳೀತಾ ಇದ್ದೀವಿ. ಬೇರೆಯವರ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲೇ ಕಳೀತಾ ಇದ್ದೀವಿ. ಬೇರೆಯವರ ಅವಗುಣಗಳನ್ನ ಧರ್ಮ ಕ್ಷೇತ್ರದಲ್ಲೂ ಅತಿ ಹೆಚ್ಚು ದೃಷ್ಟಿ ಆ ಕಡೆಗೆ ಇರ್ತದೆ. ಇದರಿಂದ ಹೇಗೆ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ? ಸಕಾರಾತ್ಮಕ ವಿಚಾರ ಮಾಡಿ, ನಕಾರಾತ್ಮಕ ವಿಚಾರವನ್ನು ದೂರ ಮಾಡಿ. ಯಾಕಾಗ್ಲಿಕ್ಕೆ ಸಾಧ್ಯ ಇಲ್ಲ? ಸಮಾಜದಲ್ಲ ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪ್ರೀತಿ ಇರ್ತದೆ, ಎಲ್ಲಿ ವಾಸ್ತವ್ಯ ಇರ್ತದೆ, ಅಲ್ಲಿ ತಾನಾಗಿ ಜನ ಕೊಡ್ತಾರೆ. ಕಮಿಟಿಯ ಅಧ್ಯಕ್ಷರಾದವರು ಇರ್ಬೋದು, ಅಥವಾ ಕಮಿಟಿಯ ಸದಸ್ಯರಿರ್ಬೋದು, ಯಾವುದೇ ಟ್ರಸ್ಟಿಯರಿರ್ಬೋದು, ಯಾವುದೇ ಪದವಿರತಕ್ಕಂಥ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿಯ ತನ್ನದಾದಂತಹ ಜಿಮ್ಮೆದಾರಿಯನ್ನ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ಸಮಾಜವನ್ನ ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯಬೇಕು, ಮುಂಬರುವಂತಹ ಪೀಳಿಗೆಯನ್ನ, ಬಾಲಕ ಬಾಲಕಿಯರನ್ನ ಸಂಸ್ಕಾರದಲ್ಲಿ ಕೊಂಡೊಯ್ಯಬೇಕು. ಮತ್ತು ಸಮಾಜ ಯಾರೇ ಒಂದು ಮಾತನ್ನ ಹೇಳಿದ್ರು ಸಹ ಅದನ್ನು ಹೇಳಿಸ್ಕೊಳ್ಳೋದಕ್ಕೆ ಅವರು ತಯಾರಿದ್ದವರೇ ಕಮಿಟಿಯವರು ಆಗಬೇಕು. ಯಾರು ಹೇಳಿಸ್ಕೊಳ್ಳೋಕೆ ತಯಾರಾಗಿರ್ತಾರೆ, ಕೇಳೋಕೆ ತಯಾರಾಗಿರ್ತಾರೆ, ಕೇಳಿಕೊಂಡು ಜವಾಬ್ ಕೊಡೋಕೆ ಯಾರು ಮನಸ್ಥಿತಿ ಇಲ್ಲ ಅಂತವ್ರು ಕುರ್ಚಿಯಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯರಾಗಿರ್ತಾರೆ. ಒಂದು. ಎರಡನೇದಾಗಿ, ಯಾರು ಕಮಿಟಿಯಲ್ಲಿ ಇರ್ತಾರೆ, ಯಾವುದೇ ಕಮಿಟಿಯ ಜವಾಬ್ದಾರಿಗಳನ್ನೇ, ಯಾವುದೇ ಕಮಿಟಿ ಇರಬಹುದು, ಯಾವುದೇ ಸಂಘ ಇರಬಹುದು, ಅದರಲ್ಲಿ ಮೊದಲು ಅವರು ಬೇರೆಯವರಿಗೆ ನೀವು ಮಾಡು ಅನ್ನೋದಾಗಬಾರದು, ತಾವು ಮಾಡುವವರಾಗಿರ್ಬೇಕು. ಏನಾಗಿರ್ಬೇಕು? ಅವರು ಸ್ವತಃ ಪೂಜೆ ಮಾಡುವವರಾಗಿರ್ಬೇಕು, ಸ್ವತಃ ದಾನವನ್ನು ಕೊಡುವವರಾಗಿರ್ಬೇಕು, ಸ್ವತಃ ಮುನಿಗಳ ಸೇವೆಯನ್ನು ಮಾಡುವವರಾಗಿರ್ಬೇಕು, ಸ್ವತಃ ಮಂದಿರಕ್ಕೆ ದಿನವತ್ತು ಜೀವಾಭಿಷೇಕ ಮಾಡುವವರಾಗಿರ್ಬೇಕು. ಕಮಿಟಿಯ ಅಧ್ಯಕ್ಷರು, ಕಮಿಟಿಯ ಪದಾಧಿಕಾರಿಗಳು, ಹಾಗೆ ಕಾರ್ಯದರ್ಶಿಗಳು
ಕಮಿಟಿಯವರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಪೂರ ಸಮಾಜನೇ ಬರ್ತದೆ. ಇವತ್ತು ಬಹಳಷ್ಟು ಕಡೆಯಲ್ಲಿ ಕಮಿಟಿಯವರು ಕಾರ್ಯಕ್ರಮದಲ್ಲಷ್ಟೇ ಮಾಲ ಹಾಕೊಂಡು ಹೋಗ್ತಾರೆ, ಏನ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮೂರಿಗೆ ಹಾಗಿಲ್ಲ, ಬಹಳಷ್ಟು ಕಡೆಗೆ ಇದೇ ಆಗ್ತದೆ. ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮ ಇದ್ದಾಗಷ್ಟೇ ಬರ್ತಾರೆ, ಆಮೇಲೆ ಯಾರು ಬರೆಯಂಗಿಲ್ಲ. ಕೇಳಿದ್ರು ಮಹಾರಾಜರ ವ್ಯವಸ್ಥೆ ಹೇಗೆ, ಆಹಾರ ವ್ಯವಸ್ಥೆ ಹೇಗೆ, ನಿಹಾರ ವ್ಯವಸ್ಥೆ ಹೇಗೆ, ವಿಹಾರ ವ್ಯವಸ್ಥೆ ಹೇಗೆ, ಮಹಾರಾಜರಿಗೆ ವ್ಯವಸ್ಥೆ. ಒಂದು ವೇಳೆ ಮಹಾರಾಜರಿಗೆ ಆ ವ್ಯವಸ್ಥೆ ಬೇಡ, ನೀವು ವ್ಯವಸ್ಥಿತರಾಗಿರಿ, ನೀವು ಶ್ರಾವಕರಾಗಿರಿ, ಮೊದಲು ಶ್ರಾವಕರಾಗಿರಿ. ನೀವು ಶ್ರಾವಕರಾಗಿ ವ್ಯವಸ್ಥಿತ ಇರ್ರಿ, ತಾನಾಗಿ ವ್ಯವಸ್ಥೆಗಳಾಗ್ತವೆ. ಇವತ್ತು ನೀವು ಶ್ರಾವಕರ ಆಗದೇ ಇರೋದ್ರಿಂದ ಅಧಿಕಾರ ಚಲಾಯಿಸ್ತಾ ಇದ್ದೀರಿ, ಹಾಗೆ ಅಧ್ಯಕ್ಷರಾಗಿ ಚಲಾಯಿಸ್ತಾ ಇದ್ದೀರಿ. ಶ್ರಾವಕರಾಗಿ ನೀವು ಬನ್ನಿ, ಯಾವುದೇ ವ್ಯವಸ್ಥೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಪೂರ ಸಮಾಜ ವ್ಯವಸ್ಥೆ ಮಾಡೋದು ನಿಂತ್ಕೊಳ್ತದೆ ಕಾರ್ಯಕ್ರಮ. ಪ್ರತಿಯೊಂದು ಊರಲ್ಲಿ ಇದೇ ಆಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ಸಜ್ಜನರು ಸಕ್ರಿಯವಾಗಬೇಕು. ಸಜ್ಜನರು ಯಾವಾಗಲೂ ಧರ್ಮ ಕಾರ್ಯಗಳಲ್ಲಿ ಸಕ್ರಿಯವಾದಾಗಲೇ ಸಮಾಜ, ಸಂಸ್ಕೃತಿ, ಧರ್ಮದ ರಕ್ಷಣೆ ಆಗ್ತದೆ ಬಂಧುಗಳೇ. ಸಜ್ಜನರ ನಿಷ್ಕ್ರಿಯದಿಂದ ಸಮಾಜ, ಸಂಸ್ಕೃತಿಯ ಪತನ ಆಗ್ತಾ ಇರ್ತದೆ. ಅದಕ್ಕಾಗಿ ಸಜ್ಜನರಾದವರು ಪದಗಳಲ್ಲಿ ಇರ್ತಾರೆ. ಆ ಪದದ ಗರಿಮಾ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಹೋದಾಗ ಸಮಾಜದಲ್ಲಿ ಉನ್ನತಿಯಾಗಲಿಕ್ಕೆ ಸಾಧ್ಯತೆ ಇದೆ. ತಾವು ನೋಡ್ತಾ ಇದ್ದೀರಿ, ಸಮಾಜ ತುಂಬಾ ಕಡಿಮೆ ಇದೆ ಇವತ್ತು. ಜೈನ ಸಮಾಜ, ಅದರಲ್ಲೂ ಸಹ ಇವತ್ತು ಸಂಸ್ಕಾರದ ಅಭಾವದಿಂದ ಸಂಖ್ಯೆ ತುಂಬಾ ಕೆಳಗೆ ಇಳಿತಾ ಇದೆ. ಇದಕ್ಕೆ ಹತ್ತಾರು ಕಾರಣಗಳಿದ್ದಾವೆ. ಬಾಲಕ ಬಾಲಕಿಯರೆಲ್ಲರೂ ಸಹ ಬಹಳಷ್ಟು ಇವತ್ತು ಸಂಸ್ಕಾರದ ಅಭಾವದಿಂದ ಅಜೈನರ ಕಡೆಗೆ ಹೋಗ್ತಾ ಇದ್ದಾರೆ, ಅಜೈನರಿಂದ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ. ಬಹಳಷ್ಟು ಇವತ್ತು ಸಂಸ್ಕೃತಿಗಳು ಪತನವಾಗ್ತಾ ಇದೆ. ಅಷ್ಟೇ ಅಲ್ಲ, ಆಚಾರ ವಿಚಾರ, ಕಾನ ಪಾನ ರಯನ ಸಯನ ಎಲ್ಲವೂ ಸಹ ಇವತ್ತು ಕಡಿಮೆ ಆಗ್ತಾ ಇದೆ. ಪ್ರೀತಿ ವಾತ್ಸಲ್ಯ ಕಡಿಮೆ ಆಗ್ತಾ ಇದೆ. ತಂದೆ ತಾಯಿಯನ್ನು ವಾತ್ಸಲ್ಯನಿಲ್ಲ, ಅಕ್ಕಪಕ್ಕದವರಿಂದ ಹೇಗೆ ವಾತ್ಸಲ್ಯ ಪ್ರೇಮ ಇರ್ಲಿಕ್ಕೆ ಸಾಧ್ಯ ಇದೆ? ಇದಕ್ಕೆಲ್ಲವೂ ಕಾರಣ ಅಂದ್ರೆ ಸಮಾಜದಕ್ಕಂತ ಮೇಟಿ ಗಟ್ಟಿಯಾಗಿರ್ಬೇಕು. ಏನಾಗಿರ್ಬೇಕು? ಮೇಟಿ ಗಟ್ಟಿಯಾಗಿರ್ಬೇಕು. ಬಡದರು ಬಡಿಸ್ಕೊಳ್ಳೋಂಗಿರ್ಬೇಕು, ಬೈದರು ಬಯಸ್ಕೊಳ್ಳೋಂಗಿರ್ಬೇಕು. ಹಾಗೇನೆ ಎಲ್ಲದಕ್ಕೂ ತಯಾರಾಗಿರ್ಬೇಕು. ಹಾಗಿದ್ದಾಗ ಮಾತ್ರ, ಯಾಕಂದ್ರೆ ದೇವ ಶಾಸ್ತ್ರ ಗುರುಗಳ ಚರಣದಲ್ಲಿ ನಿಷ್ಕಾಮ ಸೇವನ ಮಾಡ್ತಾ ಇದ್ದಾರೆ, ನಿರಾಪೇಕ್ಷ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಿದ್ದಾರೆ ಅಂದ್ರೆ ಯಾವುದೇ ನಿಜಿ ಸ್ವಾರ್ಥ ಇಲ್ಲ, ಮಾನಿಲ್ಲ, ಪ್ರತಿಷ್ಠಾ ಇಲ್ಲ, ಗರ್ವಿಲ್ಲ. ಅವರು ಸೇವಾ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಾದ್ರೂ ಅವರಿಗೆ ಏನಾದ್ರೂ ಹೇಳಿದ್ರೆ ತಿರ್ಗಾ ಅವ್ರ ಕರ್ಮ ನಿರ್ಜರ ಆಗ್ತಾ. ಏನಾಗ್ತದೆ ಹೇಳಿ? ಕರ್ಮ ನಿರ್ಜರ. ಅಹೋ ಭಾಗ್ಯ ಅಂತ ತಿಳ್ಕೊಂತಾರ. ಯಾರೋ ನಮ್ಮಲ್ಲಿ ನಿಂದ ಮಾಡ್ತಿದ್ದಾರೆ, ಯಾರೋ ನಮಗೇನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಭಾಗ್ಯ ಇದೆ. ಯಾಕೆಂದ್ರೆ ದೇವ ಶಾಸ್ತ್ರ ಗುರುಗಳ ಚರಣದಲ್ಲಿ ಅವರು ಹೇಳಿ ನಿಂದ ಮಾಡಿ ನಮ್ಮ ಕರ್ಮವನ್ನ ಕಳೀತಾ ಇದೆ, ಕರ್ಮ ನಿರ್ಜರಿ ಆಗ್ತಾ ಇದೆ. ಅವು ಸೌಭಾಗ್ಯ ಅಂತ ತಿಳ್ಕೊಂತಾರೆ. ತಿಳ್ಕೊಂಡು ಧರ್ಮ ಕಾರ್ಯದಲ್ಲಿ ಸತತವಾಗಿ ಅವರು ಮುಂದಿರ್ತಾರೆ. ಯಾರು ಹೇಳಿದ್ರು ಅಂತೇಳಿ ಹಿಂದೆ ಸರಿಯಂಗಿಲ್ಲ. ಆನೆ ಹೊಂಟಿರ್ತೈತಿ ರಸ್ತೆಯಲ್ಲಿ, ಆನೆ ರಸ್ತೆಯಲ್ಲಿ ಹೋಗ್ತಾ ಇರ್ತದೆ. ಹೋಗುವಾಗ ಏನಾಗ್ತಾ ಇರ್ತದೆ ಹೇಳಿ? ಅಕ್ಕಪಕ್ಕದಲ್ಲಿ ಏನು ಹೋಗ್ತಾ ಇರ್ತವೆ? ಯಾಕೆ ಹೋಗ್ತದೆ? ಹೋಗ್ತಾ ಇರ್ತದೆ. ಅದನ್ನು ಹೋಗ್ತಾ ಇರೋ ಸ್ವಭಾವ ಇದೆ. ಹಾಗೆ ನಾಯಿಯನ್ನು ತಿಳಿದು ನೋಡ್ತದೆ ಅಂದ್ರೆ ಆ ಕಡೆಗೆ ನೋಡಂಗಿಲ್ಲ. ಸಜ್ಜನರು ತಮ್ಮ ಮಾರ್ಗದಲ್ಲಿ ತಮ್ಮ ಲಕ್ಷ್ಯದ ಕಡೆಗೆ ತಮ್ಮ ಕಾರ್ಯವನ್ನು ಮಾಡೋದ್ರಲ್ಲಿ ಎಂದೂ ಸಹ ಯಾರು ಏನ್ ಹೇಳಿದ್ರು ಸಹ, ದುರ್ಜನರು ಎಷ್ಟೇ ಪ್ರಕಾರವಾಗಿ ಹೇಳಿದ್ರು ಸಹ, ದುರ್ಜನರನ್ನು ಸಹ ಸಜ್ಜನರನ್ನ ಮಾಡುವಂತ ನಿಟ್ಟಿನಲ್ಲಿ ಸದಾಕಾಲ ಅವರು ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಸಮಾಜದಲ್ಲಿ ಉನ್ನತಿ ಆಗುವುದಕ್ಕೆ ಸಾಧ್ಯತೆ ಇದೆ ಬಂಧುಗಳೇ.